ಎಲ್ಲರಿಗೂ ನಮಸ್ಕಾರ. ಎಂದಿನಂತೆ ನಾವು ಇವತ್ತು ಬೀಟ್ ಫಾರೆಸ್ಟ್ ಗಾರ್ಡ್ಗೆ 540 ಪೋಸ್ಟ್ಗಾಗಿ ಏನು ಮಾಡ್ತಾ ಇದ್ದೀವಿ ಅಂದರೆ ಕಸರತ್ತನ್ನು ನಡೆಸ್ತಾ ಇದ್ದೀವಿ. ಸೊ ಅದಕ್ಕೆ ಆನ್ಲೈನ್ ಕ್ಲಾಸಸ್ಗಳನ್ನು ಗುರುದೇವ ಅಕಾಡೆಮಿ ಧಾರವಾಡ ಇಲ್ಲಿಂದ ನಾನು ನಿಮಗೆ ಏನು ಮಾಡ್ತಾ ಇದ್ದೀವಿ ಅಂದರೆ ಕೋಚಿಂಗನ್ನು ಕೊಡ್ತಾ ಇದ್ದೀವಿ. ಯಾರಿಗೆ ಆಫ್ಲೈನ್ ಕ್ಲಾಸಸ್ಗಳು ಇಷ್ಟ ಆಗಬೇಕು, ಆಫ್ಲೈನ್ ಕ್ಲಾಸಸ್ಗಳು ಬೇಕು ಅಂತ ಹೇಳಿದ್ರೆ ಕ್ರ್ಯಾಶ್ ಕೋರ್ಸ್ ಈಗ ಆಲ್ರೆಡಿ ಆರಂಭಗೊಂಡಿದೆ. ದಯವಿಟ್ಟು ನೀವು ಅದನ್ನು ಏನು ಮಾಡ್ಬೋದು, ಸದುಪಯೋಗ ಪಡ್ಕೋಬೋದು. ನಮ್ಮ ಏನು ಅಂತ ಹೇಳಿದ್ರೆ ಕೆಳಗಡೆ ಕಾಣಿಸುವಂತಹ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುತ್ತೆ, ಆ ನಂಬರ್ಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆ ನಂಬರ್ಗೆ ನೀವೇನು ಮಾಡ್ಬೋದು, ಕಾಲ್ ಮಾಡಿ ಅದರ ವಿಷಯವನ್ನು ತಿಳ್ಕೊಬೋದು. ಓಕೆ, ಸೊ ಹಾಗಾದರೆ ನ್ಯೂಟನ್ನ ನಿಯಮಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಇವತ್ತು. ನ್ಯೂಟನ್ ನಿಯಮಗಳು ಏನು ಹೇಳುತ್ತೆ, ನ್ಯೂಟನ್ ನಿಯಮಗಳ ಬಗ್ಗೆ ನೋಟಿಸ್ ಮಾಡೋದಾಯಿತು ಅಂದರೆ ಮೊದಲನೇದಾಗಿ ನ್ಯೂಟನ್ ಒಂದನೇ ನಿಯಮ. ಇದಕ್ಕೆ ಇನ್ನೊಂದು ಹೆಸರು ಏನು ಅಂತ ಕೇಳ್ತಾರೆ ನಿಮಗೆ, ಜಡತ್ವ ನಿಯಮ ಅಂತ. ಜಡತ್ವ ನಿಯಮ ಅಂತೇಳಿ ಕರಿತೀವಿ. ಲಾ ಆಫ್ ಇನರ್ಷಿಯಾ. ಲಾ ಆಫ್ ಇನರ್ಷಿಯಾ ಅಂತ ಕರಿತೀವಿ. ಹಾಗಾದರೆ ಜಡತ್ವ ಏನಿದು? ಜಡತ್ವ ಎಂದರೆ ನೋಟಿಸ್ ಮಾಡೋಣ. ಈಗ ಜಡತ್ವ ಅಂತ ಹೇಳಿದ್ರೆ ಸಹಜವಾಗಿ ನಾವು ಗಮನಿಸಬೇಕಾದಂತಹ ಅಂಶ ಏನು ಅಂದರೆ ವಸ್ತುಗಳ ಮೇಲೆ ಬಲಪ್ರಯೋಗ ಆದ ನಂತರವು ಕಾಯ ಸ್ಥಿರ ಸ್ಥಿತಿಯಲ್ಲಿಯೇ ಇದ್ದರೆ ಅದನ್ನೇನಂತ ಕರಿಬೇಕು? ಜಡತ್ವ ಸ್ಥಿತಿ ಅಂತ ಹೇಳಬೇಕು. Even if you apply the force on the body, then the body remains same position. That is called inertia ಅಂತ ಕರೆಯಲಾಗುತ್ತೆ. ಓಕೆ, ಜಡತ್ವ ಇನರ್ಷಿಯಾ ಅಂತೇಳಿ ಕರೆಯಲಾಗುತ್ತೆ. ಹಾಗಾದರೆ ಮೊದಲನೇದಾಗಿ ನಾವು ಜಡತ್ವ ಅನ್ನೋ ಕಾನ್ಸೆಪ್ಟನ್ನು ಹೇಳ್ತೀವಿ ಅಂತ ಹೇಳಿದ್ರೆ ಏನಾಗಿರ್ಬೋದು, ಏನೇನನ್ನು ನೋಟಿಸ್ ಮಾಡಬಹುದು? ನ್ಯೂಟನ್ನ ಮೊದಲನೇ ನಿಯಮ ಏನು ಹೇಳ್ತು ಹಾಗಾದರೆ ಜಡತ್ವದ ಆಧಾರದ ಮೇಲೆ ಅಂತ ಹೇಳಿದ್ರೆ ಎರಡು ಕಾನ್ಸೆಪ್ಟನ್ನು ತುಂಬ ಕ್ಲಿಯರಾಗಿ ಕೊಡ್ತಾರೆ ಅವರು. ಏನು ಅಂದರೆ ನಿರಂತರ ಸ್ಥಿರ ಸ್ಥಿತಿ, ಎರಡನೇದು ನಿರಂತರ ಚಲನೆ. ನಿರಂತರ ಸ್ಥಿರ ಸ್ಥಿತಿ, ನಿರಂತರ ಚಲನೆ ಅನ್ನೋ ಕಾನ್ಸೆಪ್ಟನ್ನು ತಗೊಳ್ತಾರೆ. ನಿರಂತರ ಸ್ಥಿರ ಸ್ಥಿತಿಗೆ ಬೆಸ್ಟ್ ಎಕ್ಸಾಂಪಲ್ ಆಗಿ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಮೇಜಿನ ಮೇಲಿರುವ ಪುಸ್ತಕ ಮತ್ತು ಇತರೆ ವಸ್ತುಗಳು. ಮೇಜಿನ ಮೇಲಿರುವ ಪುಸ್ತಕ ಮತ್ತು ಇತರೆ ವಸ್ತುಗಳು ಅಂತೇಳಿ ನೋಟಿಸ್ ಮಾಡ್ಬೋದು. ಸ್ಥಿರ ಸ್ಥಿತಿಗೆ ಹಲವು ವರ್ಷಗಳಿಂದ ಸ್ಥಿರ ಸ್ಥಿತಿಯಲ್ಲೇ ಇರುವ ಕಲ್ಲು ಬಂಡೆಗಳು, ರಾಕಿ ಪಾರ್ಟಿಕಲ್ಸ್ ಆನ್ ದ ಅರ್ತ್. ಓಕೆ, ರಿಮೈನ್ಸ್ ದೇ ಹ್ಯಾವ್ ಸೇಮ್ ಪೊಸಿಷನ್ ಆನ್ ದ ಅರ್ತ್. ಓಕೆ, ಅದನ್ನು ನಾವು ನೋಟಿಸ್ ಮಾಡ್ತೀವಿ. ಓಕೆ, ಸೊ ನಿರಂತರ ಸ್ಥಿರ ಸ್ಥಿತಿ ಇವೆಲ್ಲ ಬೆಸ್ಟ್ ಎಕ್ಸಾಂಪಲ್ ಆಗ್ತವೆ. ಓಕೆ, ನಿರಂತರ ಚಲನೆಯಲ್ಲಿ ಹೆಂಗೆ ಸರ್ ಜಡತ್ವ ಆಗುತ್ತೆ? ಸರ್ ಚಲಿಸ್ತಾ ಇರ್ತೀವಲ್ಲ, ಇಲ್ಲೇ ಇರೋದು. ಒಂದು ಬಸ್ಸಲ್ಲಿ ಹೋಗ್ತಾ ಇರ್ತೀವಿ ಅಂತ ಭಾವಿಸೋಣ. ಓಕೆ, ಬಸ್ಸಲ್ಲಿ ಹೋಗಬೇಕಾದ್ರೆ ಏನಾಗಿರುತ್ತೆ ಅಂತ ಹೇಳಿದ್ರೆ ನಿರಂತರವಾಗಿ ಚಲಿಸ್ತಾ ಇರ್ತೀವಿ. ಇಲ್ಲಿ ಬಸ್ಸು ಚಲಿಸ್ತಾ ಇರುತ್ತೆ, ವ್ಯಕ್ತಿ ಸ್ಥಿರ ಸ್ಥಿತಿಯಲ್ಲೇ ಇರ್ತಾನೆ, ಆದರೆ ಇಂಡೈರೆಕ್ಟಾಗಿ ವ್ಯಕ್ತಿ ಚಲನೆಯಲ್ಲಿಯೇ ಇದ್ದಾನೆ, ಆದರೆ ವ್ಯಕ್ತಿಯ ಜಡತ್ವ ಬಸ್ಸಿನಲ್ಲಿ ಇರುತ್ತದೆ. ಓಕೆ, ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ಜಡತ್ವ ಸ್ಥಿತಿ ಅಂತೇಳಿ ಕರಿತೀವಿ. ಹೋಗಬೇಕಾದ್ರೆ ಬಸ್ಸು ಏನಾದರೂ ನಿಲ್ಲಿಸುವ ಒಂದು ಸ್ಥಳ ಬಂತು ಅಂದಾಗ, ಸೊ ನಿಲ್ಲಿಸೋದಕ್ಕೆ ಟ್ರೈ ಮಾಡ್ತಾ ಇದೆ ಅಂತ ಹೇಳಿದ್ರೆ ವಸ್ತು ಅದೇನಾಗಿರುತ್ತೆ, ನಿಲ್ಲಿಸೋದಕ್ಕೆ ಏನಾದರೂ ಟ್ರೈ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಹೋಗ್ತಾ 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 ಏನಾಗಿರುತ್ತೆ, ಸ್ಟಾಪ್ ಆಗಿ ನಿಲ್ಲಿಸ್ಬಿಡ್ತು ಅಂದರೆ ಬಸ್ಸು, ನಾವು ಮುಂದಕ್ಕೆ ಬಾಗುತ್ತೇವೆ. ತಕ್ಷಣ ಬಸ್ಸು ಮುಂದಕ್ಕೆ ಚಲಿಸಿದರೆ ಹಿಂದಕ್ಕೆ ಬಾಗುತ್ತೇವೆ. ನೋಡಿ, ಬಲ ಪ್ರಯೋಗ ಆಗಿದೆ, ಆದರೆ ಕಾಯ ಮಾತ್ರ ಅಲ್ಲೇ ಇದೆ. ಹೌದಾ? ಇದನ್ನೆಲ್ಲ ಏನಂತ ಕರಿತೀವಿ? ಜಡತ್ವ ಸ್ಥಿತಿ ಅಂತೇಳಿ ಕರಿತೇವೆ. ಉದ್ದ ಜಿಗಿತ ಬೆಸ್ಟ್ ಎಕ್ಸಾಂಪಲ್. ಇನ್ನೊಂದು ಉದ್ದ ಜಿಗಿತ ಅಂತ ಹೇಳ್ಬೋದು. ಓಕೆ, ಉದ್ದ ಜಿಗಿತದಲ್ಲೂ ಅಷ್ಟೇ ವ್ಯಕ್ತಿ ಚಲನೆಯಲ್ಲಿ ಜಡತ್ವವನ್ನು ಅನುಭವಿಸುತ್ತಾನೆ. ಓಕೆ, ಹೀಗಾಗಿ ಉದ್ದ ಜಿಗಿತ ಅಂತೇಳಿ ನಾವು ನೋಟಿಸ್ ಮಾಡಬಹುದು. ಓಕೆ, ಇನ್ನೊಂದು ಏನು ಮಾಡಬಹುದು, ನಿರಂತರ ಚಲನೆಯಲ್ಲಿ ಜಡತ್ವ ಸ್ಥಿತಿ ಅಂತೇಳಿ ಬಂದಾಗ ಇನ್ನೊಂದು ಥರ ನಾವು ಗಮನಿಸ್ತೀವಿ ಅಂತ ಹೇಳಿದ್ರೆ ಸಿಪ್ಪೆಯ ಮೇಲೆ ಕಾಲಿಟ್ಟು ಜಾರುವಾಗಲೂ ನಮ್ಮ ಚಲನೆ ಇರುತ್ತೆ, ಆದರೆ ನಾವು ಜಡತ್ವದಲ್ಲಿರ್ತೀವಿ. ಸಿಪ್ಪೆ ಚಲಿಸ್ತಾ ಇರುತ್ತೆ ಬಸ್ಸಿನಂತೆ. ಓಕೆ, ಕುದುರೆ ರೇಸ್ ಮತ್ತು ಬೈಕ್ ರೇಸ್ಗಳಲ್ಲಿ ವ್ಯಕ್ತಿ ಸವಾರ, ಓಕೆ, ವ್ಯಕ್ತಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಮುಂದಕ್ಕೆ ಬಾಗಿ ತನ್ನ ಜಡತ್ವವನ್ನು ಏನು ಮಾಡ್ತಾನೆ,
ಕಾಯ್ದಿರಿಸಿಕೊಳ್ಳುತ್ತಾನೆ. ಓಕೆ, ಅಂಥದ್ದನ್ನು ನಾವು ನೋಟಿಸ್ ಮಾಡ್ತೀವಿ, ನಿರಂತರ ಚಲನೆ ಅಂತೇಳಿ ಕರಿತೇವೆ. ಸೊ ಹೀಗೆ ನ್ಯೂಟನ್ನ ನಿಯಮಗಳ ಆಧಾರದಲ್ಲಿ ನಾವೇನು ಮಾಡ್ತೀವಿ, ನೋಟಿಸ್ ಮಾಡಬಹುದಾದಂಥ ಕಾನ್ಸೆಪ್ಟ್ಗಳನ್ನು ಗಮನಿಸ್ತೀವಿ. ಓಕೆ, ಸೊ ಇದರ ನಂತರ ನ್ಯೂಟನ್ ಎರಡನೇ ನಿಯಮ, ಇದಕ್ಕೆ ಇನ್ನೊಂದು ಹೆಸರು ಆವೇಗ ನಿಯಮ. ಲಾ ಆಫ್ ಮೊಮೆಂಟಮ್. ಲಾ ಆಫ್ ಮೊಮೆಂಟಮ್ ಅಂತ ಕರಿತೀವಿ. ಹಾಗಾದರೆ ಲಾ ಆಫ್ ಮೊಮೆಂಟಮ್ ಆವೇಗ ನಿಯಮ ಅಂತೇಳಿ ಬಂದಾಗ ಸಹಜವಾಗಿ ಏನಾಗಿರುತ್ತೆ, ಕಾಯ ಬಲವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ. ಸೊ ಬಲ ಪ್ರಯೋಗ ಆದ ನಂತರ, ಕಾಯದ ಮೇಲೆ ಬಲ ಪ್ರಯೋಗ ಆದರೆ ಕಾಯ ಏನಾಗಿರುತ್ತದೆ, ವೇಗೋತ್ಕರ್ಷಕ್ಕೆ ಒಳಗಾಗುತ್ತದೆ. ವೇಗೋತ್ಕರ್ಷಕ್ಕೆ ಒಳಗಾಗುತ್ತದೆ. ಓಕೆ, ಎಫ್ ಅನ್ನೋದನ್ನು ನಾವು ನೋಟಿಸ್ ಮಾಡೋದಾಯಿತು ಅಂದರೆ ಎಫ್ ಇಸ್ ಈಕ್ವಲ್ ಟು MA ಅಂತೇಳಿ ಕರೆಯಲಾಗುತ್ತೆ. ಓಕೆ, ಹಾಗಾದರೆ ಎಫ್ ಅಂತ ಹೇಳಿದ್ರೆ ಬಲ, ಫೋರ್ಸ್ ಅಂತೀವಿ. ಎಮ್ ಅಂತ ಹೇಳಿದ್ರೆ ರಾಶಿ, ಮಾಸ್ ಅಂತ ಕರಿತೀವಿ. ಎ ಅಂತ ಹೇಳಿದ್ರೆ ವೇಗೋತ್ಕರ್ಷ ಅಂತ ಕರಿತೀವಿ. ವೇಗೋತ್ಕರ್ಷ, ಆಕ್ಸಿಲರೇಷನ್ ಅಂತ ಕರೆಯಲಾಗುತ್ತೆ. ಸೊ ಹೀಗೆ ನಾವೇನು ಮಾಡ್ತೀವಿ ಅಂದರೆ 3 ಸ್ಟೇಜಸ್ಗಳಲ್ಲಿ ನಾವು ನೋಟಿಸ್ ಮಾಡ್ತಾ ಹೋಗ್ತೇವೆ. ಸೊ ಬಲವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ, ಬಲ ಪ್ರಯೋಗದಿಂದ ಕಾಯ ವೇಗೋತ್ಕರ್ಷಕ್ಕೆ ಒಳಗಾಗುತ್ತದೆ, ಹಾಗೂ ಯಾವ ದಿಕ್ಕಿಗೆ ಬಲ ಪ್ರಯೋಗ ಆಗಿರುತ್ತದೋ ಕಾಯ ಆ ದಿಕ್ಕನ್ನು ತೆಗೆದುಕೊಳ್ಳುತ್ತದೆ. ಫಾರ್ ಎಕ್ಸಾಂಪಲ್, ಓಕೆ, ಇಲ್ಲಿ ನಾವು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀವಿ ಅಂದರೆ ದ ರೇಟ್ ಆಫ್ ಚೇಂಜ್ ಆಫ್ ಲೀನಿಯರ್ ಮೊಮೆಂಟಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು external force acting on the body, then in which direction force is applied body takes place ಅಂತ ಹೇಳಲಾಗುತ್ತೆ. ಓಕೆ, ಸೊ ಇದನ್ನು ನಾವೇನಂತ, ಯಾವ ದಿಕ್ಕಿಗೆ ಬಲ ಪ್ರಯೋಗ ಮಾಡ್ತೇವೆ ಕಾಯ ಆ ದಿಕ್ಕನ್ನು ತೆಗೆದುಕೊಳ್ಳುತ್ತದೆ. ಬೆಸ್ಟ್ ಎಕ್ಸಾಂಪಲ್ ಅಂತ ನಾವು ನೋಡೋದಾಯಿತು ಅಂದರೆ ಅಥ್ಲೆಟಿಕ್ಸ್ ಆಟಗಳು. ಹೌದಾ, ಅಥ್ಲೆಟಿಕ್ಸ್ ಆಟಗಳಲ್ಲಿ ನೀವು ನೋಡೋದಾಯಿತು ಅಂತ ಹೇಳಿದ್ರೆ ಹಾಕಿ, ಹೌದಾ, ಮತ್ತು ಥ್ರೋಬಾಲ್, ಫುಟ್ಬಾಲ್ ಆಗಿರಬಹುದು, ಥ್ರೋಬಾಲ್ ಆಗಿರಬಹುದು, ಮತ್ತು ಬ್ಯಾಟಿಂಗ್ ಅಂತೇಳಿ, ಬ್ಯಾಟಿಂಗ್ ಬರೋಂಗಿಲ್ಲ, ಬೌಲಿಂಗ್ ಬರ್ತದೆ. ಓಕೆ, ಬೌಲಿಂಗ್ ಬರ್ತದೆ ಕ್ರಿಕೆಟ್ನಲ್ಲಿ. ಮತ್ತು ಕ್ಷೇತ್ರಪಾಲಕ ಚೆಂಡನ್ನು ಹಿಡಿದ ನಂತರ ತನ್ನ ಕೈಗಳನ್ನು ಏನು ಮಾಡ್ತಾನೆ, ಹಿಂದಕ್ಕೆ ಚಾಚುವುದಾಗಿ ನಾವು ನೋಟಿಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟು ಕ್ಯಾರಮ್ ಬೋರ್ಡ್ನ ಆಟದಲ್ಲಿ ಗಮನಿಸಬಹುದು. ಕ್ಯಾರಮ್ ಬೋರ್ಡ್ ಅಂತೇಳಿ ನೋಡ್ತೇವೆ, ಅದರಲ್ಲೂ ಸಹಿತ ನೋಟಿಸ್ ಮಾಡ್ಬೋದು. ಮತ್ತು ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಕ್ಯಾರಮ್ ಬೋರ್ಡ್ ಬಿಟ್ಟು ನಿಧಾನಗತಿಯಲ್ಲಿ ಚಲಿಸುತ್ತಿರುವ ಬಸ್ ಮತ್ತು ಇನ್ನೊಂದು ಟ್ರೈನಿನಿಂದ ಇಳಿದ ವ್ಯಕ್ತಿ ನಿಧಾನಗತಿಯಲ್ಲಿ ಏನಾಗ್ತಾನೆ ಅಂತ ಹೇಳಿದ್ರೆ, ಸೊ ಬಸ್ಸಿನ ದಿಕ್ಕಿನ ಕಡೆ ಅಥವಾ ಟ್ರೈನಿನ ದಿಕ್ಕಿನ ಕಡೆ ಸ್ವಲ್ಪ ದೂರ ಚಲಿಸುವುದು. ಓಕೆ, ಇದನ್ನು ನಾವು ನೋಟಿಸ್ ಮಾಡ್ತಾ ಹೋಗ್ತೇವೆ. ಸೊ ಇದರಲ್ಲಿ ನ್ಯೂಟನ್ನ ಎರಡನೇ ನಿಯಮಗಳನ್ನು ನಾವು ನೋಟಿಸ್ ಮಾಡಬಹುದು. ಇಷ್ಟನ್ನು ನ್ಯೂಟನ್ನ ಎರಡನೇ ನಿಯಮಕ್ಕ ಆಗಿರುತ್ತದೆ. ಓಕೆ, ಕಪಾಳ ಮೋಕ್ಷವೂ ಆಗಿರುತ್ತೆ, ಮತ್ತು ಕಾಯಿ, ತೆಂಗಿನಕಾಯಿ ಆಗಿರ್ಬೋದು ಅಥವಾ ಚೆಂಡಾಗಿರ್ಬೋದು, ಏನಾಗುತ್ತೆ, ಭೂಮಿಯ ಕಡೆಗೆ ಚಲಿಸುವುದು. ಓಕೆ, ಭೂಮಿಯ ಕಡೆಗೆ ಚಲಿಸೋದನ್ನು ನಾವು ನೋಟಿಸ್ ಮಾಡ್ತಾ ಇರ್ತೀವಿ. ಓಕೆ, ಸೊ ಹೀಗೆ ನಾವು ಗಮನಿಸ್ತಾ ಹೋಗ್ಬೋದು. ಇಂಥದ್ದನ್ನು ನಾವು ನೋಟಿಸ್ ಮಾಡ್ತಾ ಹೋಗ್ತೇವೆ ನ್ಯೂಟನ್ನ ಎರಡನೇ ನಿಯಮ ಅಂತೇಳಿ ಬಂದಾಗ. ನ್ಯೂಟನ್ನ ಎರಡನೇ ನಿಯಮಕ್ಕೆ ಇಂಥದ್ದನ್ನೆಲ್ಲ ಗಮನಿಸ್ತಾ ಹೋಗ್ಬೋದು. ಓಕೆ, ಸೊ ನ್ಯೂಟನ್ ಮೂರನೇ ನಿಯಮ ಏನು ಹೇಳುತ್ತೆ ನೋಡ್ಕೊಂಬರೋಣ. ನ್ಯೂಟನ್ ಮೂರನೇ ನಿಯಮಕ್ಕೆ ನ್ಯೂಟನ್ ಥರ್ಡ್ ಲಾ ಅಂತಲೇ ಹೇಳ್ತೀವಿ. ಯಾವುದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಹೆಸರಿಲ್ಲ ಇದಕ್ಕೆ. ಓಕೆ, ಸೊ ಫಾರ್ ಎವ್ರಿ ಆ್ಯಕ್ಷನ್ ದೆರ್ ಈಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಹೌದಾ ಇಲ್ಲ? ಫಾರ್ ಎವ್ರಿ ಆ್ಯಕ್ಷನ್ there is equivalent opposite reaction. ಓಕೆ, ಈ ರೀತಿ ನೋಡ್ತೇವೆ. ಅಂದರೆ ಇಲ್ಲಿ ನಾವು ಇನ್ನೊಂದು ನೋಟಿಸ್ ಮಾಡುವಂಥದ್ದು ಹೆಂಗಿರುತ್ತೆ ಅಂತ ಹೇಳಿದ್ರೆ, ಫಾರ್ ಎವ್ರಿ ಆ್ಯಕ್ಷನ್ ದರ್ ಇಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತೇಳಿ ಬಂದಾಗ, ಸೊ ಪ್ರತಿಯೊಂದು ಕ್ರಿಯೆಗೂ
ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧದ ಪ್ರತಿಕ್ರಿಯೆ ಇರುತ್ತದೆ. ಹೌದಾ? ರಾಕೆಟ್ ಉಡಾವಣೆ ಇದೆ, ಹೌದಾ? ರಸ್ತೆ ಮೇಲೆ ಚಲಿಸೋದಿದೆ, ವಾಹನಗಳ ಚಲನೆ ಇದೆ, ಎತ್ತರ ಜಿಗಿತಾ ಇದೆ, ಹೌದಾ? ನೆಕ್ಸ್ಟ್ ಬ್ಯಾಟಿಂಗ್, ಅದೆಲ್ಲೇ ಆಗಿರ್ಬೋದು, ಶಟಲ್ ಬ್ಯಾಟ್ ಆಗಿರ್ಬೋದು ಅಥವಾ ಕ್ರಿಕೆಟ್ ಬ್ಯಾಟ್ ಆಗಿರ್ಬೋದು, ವಾಟ್ ಎವರ್ ದಟ್ ಬ್ಯಾಟಿಂಗ್ ಅಂತೇಳಿ ನಾವು ಗಮನಿಸಬಹುದು. ಓಕೆ, ಇದನ್ನು ಬಿಟ್ಟರೆ ನಾವು ಇನ್ನೊಂದು ಏನು ಅಂತೇಳಿದ್ರೆ ಬ್ಯಾಟಿಂಗ್ ಅಲ್ಲದೆ ನಾವೇನು ಮಾಡ್ಬೋದು ಅಂತೇಳಿದ್ರೆ ರಾಕೆಟ್ ಉಡಾವಣೆ, ಈಜುವುದು, ನೀರಿನಲ್ಲಿ ಈಜುವುದು, ದೋಣಿಯ ಚಲನೆ, ಹಡಗಿನ ಚಲನೆ, ಮೀನಿನ ಚಲನೆ, ಇದರ ಅಪೋಸಿಟ್ ಡೈರೆಕ್ಷನಲ್ಲಿ ಯಾವುದಿರ್ತದೆ, ಪಕ್ಷಿಗಳ ಹಾರಾಟ ಇರ್ತದೆ. ಪಕ್ಷಿಗಳು ಗಾಳಿಯನ್ನು ಹಿಂದಕ್ಕೆ ಹಾಕಿ ಮುಂದಕ್ಕೆ ಚಲಿಸ್ತವೆ. ಇದೇ ಹಾದಿಯಲ್ಲಿ ಯಾವ್ಯಾವ ಹಾರಾಟ ನಡೆಸ್ತವೆ? ಹೆಲಿಕಾಪ್ಟರ್ ಹಾರಾಟ ನಡೆಸುತ್ತೆ, ವಿಮಾನ, ಜೆಟ್ ವಿಮಾನದ ಚಲನೆ, ಇವನ್ನೆಲ್ಲವೂ ನಾವೇನಂತ ಕರಿತೀವಿ ಅಂದರೆ ನ್ಯೂಟನ್ನ ಮೂರನೇ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿ ಕರಿತೀವಿ. ಬಿಲ್ಲು ಬಾಣದ ಪ್ರಯೋಗ, ಓಕೆ, ಗೋಡೆಗೆ ಚೆಂಡನ್ನು ಎಸೆದರೆ ಮರಳಿ ಬರುವುದು, ಗೋಡೆಗೆ ಬೆರಳನ್ನು ಒತ್ತುವುದು, ಓಕೆ, ರೈಟಿಂಗ್ ಆನ್ ದ ಪೇಪರ್, ಇವೆಲ್ಲವೂ ಏನಾಗಿರ್ತವೆ ಅಂತೇಳಿದ್ರೆ ನ್ಯೂಟನ್ನ ಮೂರನೇ ನಿಯಮಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಆಗಿರುತ್ತವೆ. ಓಕೆ, ಇಂಥವುಗಳನ್ನು ನಾವು ನೋಟಿಸ್ ಮಾಡ್ತಾ ಹೋಗ್ಬೋದು. ಸೊ ಎಕ್ಸಾಮ್ಸ್ಗಳಲ್ಲಿ ಇದರ ಮೇಲೆ ಸಹಜವಾಗಿ ಪ್ರಶ್ನೆಗಳು ಇರ್ತವೆ, ಗೊತ್ತಿರಲಿ. ಓಕೆ, ಸೊ ನಮ್ಮೆಲ್ಲ ಹಳೆಯ ಎಕ್ಸಾಮ್ಸ್ಗಳಲ್ಲಿ ಏನು ಕೇಳಿದ್ದಾನೆ ಅದರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಓಕೆ, ಸೊ ನೀವು ಇಲ್ಲಿ ನೋಟಿಸ್ ಮಾಡಬಹುದು. ಓಕೆನಾ? ಸೊ ಯಾವ್ಯಾವ ಎಕ್ಸಾಮ್ಸ್ಗಳಲ್ಲಿ ಯಾವ್ಯಾವ ರೀತಿ ಇದೆ ಅಂಥೇಳಿ ನೋಟಿಸ್ ಮಾಡ್ತಾ ಹೋಗ್ಬೋದು. ನೋಡಿ, ಇಲ್ಲಿ ನಾನು ಒಂದೆರಡು ನೋಟ್ ಮಾಡ್ಕೊಂಡಿದ್ದೀನಿ. ಹಾಂ, ಸೊ ಎಕ್ಸಾಮ್ಸ್ಗಳಲ್ಲಿ ಯಾವುದು ಅಂದರೆ CSAT ಮತ್ತು IASಗಳಲ್ಲಿ ಕೇಳಿರೋ ಹಾಗೆ. ಓಕೆ, ಕ್ಷೇತ್ರಪಾಲಕ ಚೆಂಡನ್ನು ಹಿಡಿದ ನಂತರ ತನ್ನ ಕೈಗಳನ್ನು ಹಿಂದಕ್ಕೆ ಚಲಿಸುವನು. ಓಕೆ, ಆಫ್ಟರ್ ಕ್ಯಾಚಿಂಗ್ ಎ ಬಾಲ್ ದ ಪರ್ಸನ್ ಆರ್ ಫೀಲ್ಡರ್ ದೇ ಬಿಹೈಂಡ್ ದೇರ್ ಹ್ಯಾಂಡ್ಸ್ ಅಂತೇಳಿ ಇದೆ. ಓಕೆ, ಅದಕ್ಕೆ ನ್ಯೂಟನ್ನ ಮೊದಲನೇ ನಿಯಮ, ನ್ಯೂಟನ್ನ ಎರಡನೇ ನಿಯಮ, ನ್ಯೂಟನ್ನ ಮೂರನೇ ನಿಯಮ, ಮೇಲಿನ ಯಾವ ನಿಯಮವೂ ಅನ್ವಯವಾಗುವುದಿಲ್ಲ ಅಂತ ಕೇಳಿದ್ದಾರೆ. ಓಕೆ, ನ್ಯೂಟನ್ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ ಮತ್ತು ನೋ, ಓಕೆ, ನನ್ ಆಫ್ ದ ಅಬೋವ್ ಅಪ್ಲೈಡ್, ನಾಟ್ ಅಪ್ಲೈಡ್ ಅಂತೇಳಿ ಕೊಟ್ಟಿದ್ದಾರೆ. ಓಕೆ, ಬೆಸ್ಟ್ ಎಕ್ಸಾಂಪಲ್ ಅಂತೇಳಿ ಬಂದಾಗ ಕ್ಷೇತ್ರಪಾಲಕ ಚೆಂಡನ್ನು ಹಿಡಿತಾನೆ ಅಂತ ಹೇಳಿದಾಗ ಯಾವುದಾಗಿರುತ್ತೆ? ಸಹಜವಾಗಿ ನಾವು ನೋಟಿಸ್ ಮಾಡುವಂಥದ್ದು ನ್ಯೂಟನ್ನ ಎರಡನೇ ನಿಯಮವಾಗಿರುತ್ತದೆ. ಗೊತ್ತಿರಲಿ, ನ್ಯೂಟನ್ನ ಎರಡನೇ ನಿಯಮವಾಗಿರುತ್ತದೆ. ಓಕೆ, ಸೊ ಇನ್ನೊಂದು ನೋಡೋದಾಯಿತು ಅಂತ ಹೇಳಿದ್ರೆ ಇಲ್ಲಿ ಏನು ಅಂತ ಹೇಳಿದ್ರೆ ಜೆಟ್ ವಿಮಾನದ ಚಲನೆ ಈ ನಿಯಮಕ್ಕೆ ಅನ್ವಯವಾಗುತ್ತದೆ ಅಂತ ಕೇಳಿದ್ದಾರೆ. ಜೆಟ್ ವಿಮಾನದ ಚಲನೆ ಈ ನಿಯಮಕ್ಕೆ ಅನ್ವಯವಾಗುತ್ತದೆ ಅಂತ ಹೇಳಿ ಬಂದಾಗ ನ್ಯೂಟನ್ ಫಸ್ಟ್ ಲಾ, ನ್ಯೂಟನ್ ಥರ್ಡ್ ಲಾ, ನ್ಯೂಟನ್ ಸೆಕೆಂಡ್ ಲಾ, ಓಕೆ, ಆಲ್ ದ ಎಬೋವ್ ಅಂತ ಹೇಳಿದೆ. ಎಲ್ಲದಕ್ಕೂ ಬರ್ತಾ ನಿಯಮಗಳು ಬರೋಂಗಿಲ್ಲ. ಓಕೆ, ಜೆಟ್ ವಿಮಾನದ ಚಲನೆ ಈಗ ತಾನು ಡಿಸ್ಕಸ್ ಮಾಡಿದ್ವಿ. ಅದು ಯಾವುದಾಗಿರುತ್ತೆ? ಸಹಜವಾಗಿ ನಾವು ನೋಟಿಸ್ ಮಾಡುವ ಹಾಗೆ ಏನಾಗಿರುತ್ತೆ? ನ್ಯೂಟನ್ನ ಮೂರನೇ ನಿಯಮಕ್ಕೆ ಬರುವಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತದೆ. ಹೌದಲ್ಲೋ? ಓಕೆ, ಇಂಥವುಗಳನ್ನು ನಾವು ಈಗ ಆಲ್ರೆಡಿ ಹಿಂದೆ ಪ್ರಶ್ನೆಗಳನ್ನು ನಾವು ನೋಟಿಸ್ ಮಾಡ್ತಾ ಬಂದ್ವಿ. ಸೊ ಇನ್ನೊಂದೆರಡನ್ನು ನಾನು ಗುರುತಿಸೋದಾಯಿತು ಅಂತ ಹೇಳಿದ್ರೆ ರಸ್ತೆಯ ಮೇಲೆ ಚಲಿಸುವುದು ಮತ್ತು ವಾಹನಗಳ ಚಲನೆ ಈ ಕೆಳಗಿನ ನಿಯಮಕ್ಕೆ ಅದ್ಭುತ ಉದಾಹರಣೆ ಆಗಿರುತ್ತದೆ ಅಂತೇಳಿ ಕೊಡಲಾಗಿದೆ. ಸೊ ವಾಕಿಂಗ್ ಆನ್ ದ ರೋಡ್ ಆ್ಯಂಡ್ ಮೂವಿಂಗ್ ದ ವೆಹಿಕಲ್ ಆನ್ ದ ರೋಡ್ಸ್, ಓಕೆ, ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಆಸ್ ಫಾಲೋಯಿಂಗ್ ದ ಲಾಸ್. ಓಕೆ, ನ್ಯೂಟನ್ ಸೆಕೆಂಡ್ ಲಾ, ನ್ಯೂಟನ್ ಫಸ್ಟ್ ಲಾ, ನ್ಯೂಟನ್ ಥರ್ಡ್ ಲಾ, ನನ್ ಆಫ್ ದ ಎಬೋವ್. ಓಕೆ, ಸರಿಯಾದ ಉತ್ತರ ಯಾವುದಾಗಿರುತ್ತೆ? ನ್ಯೂಟನ್ ಥರ್ಡ್ ಲಾ ಆಗಿರುತ್ತದೆ. ಓಕೆ, ನ್ಯೂಟನ್ ಥರ್ಡ್ ಲಾ ಅಂತ ನಾವು ನೋಟಿಸ್ ಮಾಡಬಹುದು. ಓಕೆ, ಹಾಗಾದರೆ ಇನ್ನೊಂದು ಕೇಳಿದರೆ ಭಾಳ ಈಸಿ ಇದೆ. ಯಾವುದು ಅಂತ ಹೇಳಿದ್ರೆ ನ್ಯೂಟನ್ ನ್ಯೂಟನ್ ಫಸ್ಟ್ ಲಾ ಅಲ್ಲ, ನ್ಯೂಟನ್ ಫಸ್ಟ್ ಲಾ ಇಲ್ಲಿ ಕೊಟ್ಟಿದ್ದಾನೆ. ಇದರ ಅಪೋಸಿಟಾಗಿ ಏನು ಕೇಳಿದ್ದಾನೆ ಅಂದರೆ ಹಿಂಗಿದೆ, ಜಡತ್ವ ನಿಯಮ ಎಂದರೆ ಅಂತೇಳಿ ಕೊಟ್ಟಿದ್ದಾರೆ. ಲಾ ಆಫ್ ಇನರ್ಷಿಯಾ ಈಸ್ ಬೆಸ್ಟ್ ಎಕ್ಸಾಂಪಲ್. ದ ಇನರ್ಷಿಯಾ ಈಸ್ ದ ಲಾ ಆಫ್ ಅಂತೇಳಿ ಕೊಟ್ಟು ನ್ಯೂಟನ್ ಫಸ್ಟ್ ಲಾ, ನ್ಯೂಟನ್ ಸೆಕೆಂಡ್ ಲಾ, ನ್ಯೂಟನ್ ಥರ್ಡ್ ಲಾ, ನನ್ ಆಫ್ ದ ಅಬೋವ್, ನ್ಯೂಟನ್ ಫಸ್ಟ್ ಲಾ ಅಂತೇಳಿದೆ. ಓಕೆ, ಹೀಗೆ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಎಕ್ಸಾಂಪಲ್ಗಳನ್ನು ನಾವು ನೋಟಿಸ್ ಮಾಡ್ತಾ ಹೋಗ್ಬೋದು. ಪ್ರಿಯ ಸ್ನೇಹಿತರೆ, ಇಲ್ಲೆಲ್ಲ ಏನು ಅಂತ ಹೇಳಿದ್ರೆ ಎಕ್ಸಾಮ್ಸಿಗೆ ಬಂದಂಥ ಕಾನ್ಸೆಪ್ಟ್ಗಳನ್ನು
ತುಂಬ ಚೆನ್ನಾಗಿ ರಿವೀಲ್ ಮಾಡುವಂಥವುಗಳನ್ನು ನಾವು ನೋಟಿಸ್ ಮಾಡ್ತಾ ಬಂದ್ವಿ. ಈಗ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ. ಓಕೆ, ಸೊ ಇಲ್ಲಿವರೆಗೂ ಚಲನೆ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋದ್ವಿ. ಓಕೆ, ಇವಾಗ ಅಲೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲೆಗಳು, ವೇವ್ಸ್ ಅಂತ. ವೇವ್ಸ್ ಅಂತೇಳಿ ನಾವು ನೋಟಿಸ್ ಮಾಡೋದಾಯಿತು ಅಂತ ಹೇಳಿದ್ರೆ ಏನೇನು ಗಮನಿಸಬಹುದು? ಓಕೆ, ಏನೇನು ನೋಟಿಸ್ ಮಾಡ್ತಾ ಹೋಗ್ಬೋದು, ಗಮನಿಸ್ತಾ ಬರೋಣ. ಇಲ್ಲಿ ನ್ಯೂಟನ್ ಯಾಕೆ ಬಂದಪ್ಪ, ಸಾರಿ, ಅಲೆಗಳು ವೇವ್ಸ್ ಅಂತ ಹೇಳಿದ್ರೆ ಡಿಸ್ಟರ್ಬೆನ್ಸ್ ಸೆಟಪ್ ಇನ್ ದ ಮೀಡಿಯಂ ಕಾಲ್ಡ್ ವೇವ್ಸ್ ಅಂತೇಳಿ ಕರೆಯಲಾಗುತ್ತೆ. ಡಿಸ್ಟರ್ಬೆನ್ಸ್ ಸೆಟಪ್ in the medium, okay, called waves ಅಂತೇಳಿ ಕರೆಯಲಾಗುತ್ತೆ. ಅಂದರೆ ಮೀನಿಂಗ್ ಏನು? ಮಾಧ್ಯಮಗಳಲ್ಲಿ ಕಣಗಳ ಕಂಪನಗಳನ್ನು ಏನಂತ ಕರಿತೀವಿ? ಅಲೆಗಳು ಅಂತೇಳಿ ಕರೆಯಲಾಗುತ್ತೆ. ಮಾಧ್ಯಮಗಳಲ್ಲಿ ಕಣಗಳ ಕಂಪನ. ಇದರಲ್ಲಿ ಮತ್ತೆ ಎರಡು ವಿಧಗಳನ್ನಾಗಿ ನೋಟಿಸ್ ಮಾಡ್ತೀವಿ. ಎರಡು ವಿಧ ಯಾವ್ಯಾವಪ್ಪ ಅಂತ ಹೇಳಿದ್ರೆ ಯಾಂತ್ರಿಕ ಅಲೆಗಳು, ಯಾಂತ್ರಿಕ ಅಲೆಗಳು, ಮೆಕ್ಯಾನಿಕಲ್ ವೇವ್ಸ್, ಮೆಕ್ಯಾನಿಕಲ್ ವೇವ್ಸ್ ಅಂತೇಳಿ. ಇನ್ನೊಂದು ವಿದ್ಯುತ್ ಕಾಂತೀಯ ಅಲೆಗಳು. Electromagnetic waves. ಓಕೆ, ಸೊ ಹಾಗಾದರೆ ಅಲೆಗಳು ಅಂತೇಳಿ ಬಂದಾಗ ಸಹಜವಾಗಿ ಯಾಂತ್ರಿಕ ಅಲೆಗಳು ಅಂತೇಳಿ ನೋಟಿಸ್ ಮಾಡ್ತೀವಲ್ಲ, ಅಲೆಗಳು ಪ್ರಸರಣ ಹೊಂದಲು ಮಾಧ್ಯಮದ ಅವಶ್ಯಕತೆ ಇರುತ್ತದೆ. ಓಕೆ, ಮೀಡಿಯಂ ಬೇಕೇ ಬೇಕು. ಯಾವ್ಯಾವ ಮೀಡಿಯಂ ಬೇಕು ಇದಕ್ಕೆ? ಗಾಳಿ ಮಾಧ್ಯಮ ಬೇಕು, ನೀರಿನ ಮಾಧ್ಯಮ ಬೇಕು, ಘನ ಮಾಧ್ಯಮ ಬೇಕು. ಓಕೆ, ಇವುಗಳನ್ನು ಏನಂತ ಕರಿತೀವಿ ಅಂದರೆ ಮಾಧ್ಯಮ ಅಂತೇಳಿ ಕರೆಯಲಾಗುತ್ತೆ. ಗೊತ್ತಿರಲಿ. ಓಕೆ, ಸೊ ಯಾಂತ್ರಿಕ ಅಲೆಗಳು ಅಂತೇಳಿ ಬಂದಾಗ ಅಲೆಗಳು ಪ್ರಸರಣ ಹೊಂದಲು ಮಾಧ್ಯಮದ ಅವಶ್ಯಕತೆ ಇದ್ದೇ ಇರುತ್ತದೆ. ಅವು ಈ ಮೂರು ಮಾಧ್ಯಮಗಳು ಬೇಕೇ ಬೇಕು. ಆದರೆ ವಿದ್ಯುತ್ ಕಾಂತೀಯ ಅಲೆಗಳು ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇದನ್ನು ನಾನ್ ಮೆಕ್ಯಾನಿಕಲ್, ಮೆಕ್ಯಾನಿಕಲ್ ಅಂತ ಇವನ್ನೇನಂತೀವೋ ಹಾಗೆ ನಾನ್ ಮೆಕ್ಯಾನಿಕಲ್ ಅಂತಲೇ ಹೇಳ್ಬೋದಪ್ಪ. ಓಕೆ, ನಾನ್ ಮೆಕ್ಯಾನಿಕಲ್ ವೇವ್ಸ್. ಓಕೆ, ಮೆಕ್ಯಾನಿಕಲ್ ವೇವ್ಸ್ ದೇ ರಿಕ್ವೈರ್ಡ್ ಮೀಡಿಯಂ ಫಾರ್ ದೇರ್ ಪ್ರೊಪಗೇಷನ್, ಸಚ್ ಕಾಲ್ಡ್ ಮೆಕ್ಯಾನಿಕಲ್ ವೇವ್ ಅಂತೇಳಿ ಕರೆಯಲಾಗುತ್ತೆ. ಬಟ್ ನಾನ್ ಮೆಕ್ಯಾನಿಕಲ್ ವೇವ್ ದೇ ಡು ನಾಟ್, ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ದೇ ಡು ನಾಟ್ ರಿಕ್ವೈರ್ ಎನಿ ಮೆಟೀರಿಯಲ್ ಮೀಡಿಯಂ ಫಾರ್ ದೇರ್ ಪ್ರೊಪಗೇಷನ್. ದಟ್ ಈಸ್ ಕಾಲ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ನಾನ್ ಮೆಕ್ಯಾನಿಕಲ್ ವೇವ್ಸ್ ಅಂತೇಳಿ ಕರೆಯಲಾಗುತ್ತೆ. ಹಾಗಾದರೆ ಇಲ್ಲಿ ಮಾಧ್ಯಮದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ನಿರ್ವಾತ ಪ್ರದೇಶದಲ್ಲಿಯೂ, ನಿರ್ವಾತ ಅಂದರೆ ಮೀನಿಂಗ್ ಏನಪ್ಪ? ವ್ಯಾಕ್ಯೂಮ್ ಅಂತೇಳಿ ಕರಿತೀವಿ. ವ್ಯಾಕ್ಯೂಮ್ಗಳಲ್ಲಿಯೂ ಸಹಿತ ಏನಾಗಿರುತ್ತೆ? ಚಲಿಸುವ ಸಾಮರ್ಥ್ಯವನ್ನು ಹೊಂದಿರೋದ್ರಿಂದ ಇವುಗಳನ್ನು ಕಮ್ಯುನಿಕೇಷನ್ ಸಿಸ್ಟಮ್ಗೆ ತುಂಬ ಚೆನ್ನಾಗಿ ಏನು ಮಾಡ್ತೀವಿ ಅಂದರೆ ಬಳಕೆಯಲ್ಲಿ ತರ್ತೀವಿ, ತುಂಬ ಚೆನ್ನಾಗಿ. ಓಕೆ, ಸೊ ಕಮ್ಯುನಿಕೇಷನ್ ಅಂತ ಹೇಳಿದಾಗ ಅನ್ಯ ಗ್ರಹಗಳಲ್ಲಿ, ಅನ್ಯ ಉಪಗ್ರಹಗಳಲ್ಲಿ ಓಕೆ ಮಾಧ್ಯಮವನ್ನು ಹೊರತುಪಡಿಸಿ ಬಿಟ್ಟು ಓಕೆ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್ಗಳೆಲ್ಲ ಕೆಲಸ ಮಾಡ್ತಾ ಇದ್ದಾವೆ. ಇವುಗಳಿಂದ ತುಂಬ ಉಪಯೋಗಗಳನ್ನು ಪಡಿತಾ ಇದ್ದೀವಿ. ನಾನು ಆನ್ಲೈನ್ ಪಾಠ ಮಾಡ್ತಾ ಇದ್ದೇನೆ, ನೀವು ಆನ್ಲೈನ್ ಕ್ಲಾಸಸ್ಗಳನ್ನು ಕೇಳ್ತಾ ಇದ್ದೀರಿ. ಇದಕ್ಕೆಲ್ಲ ಅನುಕೂಲ ಯಾವುದು ಅಂದರೆ ಇದೇ ಮಾಧ್ಯಮ. ಯಾವುದು ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗಳೇ ಕಾರಣವಾಗಿರುತ್ತದೆ. ಗೊತ್ತಿಲ್ಲ, ಇದು ಒಂದು ಅಪ್ಲಿಕೇಶನ್ಸ್. ಓಕೆ, ಇಂಥದ್ದೇ ನಾನು ನೋಡಿದೆ. ನಾನು ಬೋರ್ಡ್ ಮೇಲೆ ಬರೆಯೋದು ಸಹಿತ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನ ಅಪ್ಲಿಕೇಶನ್ಸ್ ಆಗಿರ್ತದೆ. ಟಚ್ ಸ್ಕ್ರೀನ್ ಟೆಕ್ನಾಲಜಿ ಇದೆ ಇದರಲ್ಲಿ. ಓಕೆ, ಈ ಟಚ್ ಸ್ಕ್ರೀನ್ ಟೆಕ್ನಾಲಜಿನಲ್ಲಿ ಗ್ರಾಫಿನ್ಸ್ಗಳನ್ನು ಬಳಕೆ ಮಾಡಿರ್ತಾನೆ. ಟಚ್ ಮಾಡ್ತಿದ್ದಂಗೆಲ್ಲ ಯಾಂತ್ರಿಕ ಶಕ್ತಿಯನ್ನು ಎಲೆಕ್ಟ್ರಾನಿಕ್ ಸಿಗ್ನಲ್ ಆಗಿ ಪರಿವರ್ತನೆ ಮಾಡುವಂಥ ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದ್ರೆ ಇದೇ ವಿದ್ಯುತ್ ಕಾಂತೀಯ ಅಲೆಗಳಾಗಿರುತ್ತವೆ. ನೆನಪಲ್ಲಿದು. ಓಕೆ, ಸೊ ಇಲ್ಲಿಂದ ನಾವು ನೋಟಿಸ್ ಮಾಡ್ತೀವಿ ಅಂದರೆ ಮುಂದೆ ಇಲ್ಲಿಂದ ನಾವು ಗಮನಿಸಬೇಕು ಅಂದರೆ ಯಾಂತ್ರಿಕ ಅಲೆಗಳು ಏನಿಂಗಂದರೆ ಯಾಂತ್ರಿಕ ಅಲೆಗಳು ಎಂದರೆ
ಯಾಂತ್ರಿಕ ಅಲೆಗಳು. ಅಲೆಗಳು ಪ್ರಸರಣ ಹೊಂದಲು ಏನಿರಬೇಕು? ಮಾಧ್ಯಮ ಬೇಕೇ ಬೇಕು ಅನ್ನೋದ್ರ ಬಗ್ಗೆ ಇದರ ಅಧ್ಯಯನ. ಮಾಧ್ಯಮ ಇಲ್ಲದ ಹೊರತು ಮೆಕ್ಯಾನಿಕಲ್ ವೇವ್ಸ್ಗಳು ಯಾವುದೇ ಕಾರಣಕ್ಕೂ ವರ್ಗಾವಣೆ ಆಗಲ್ಲ. ಇದರಲ್ಲಿ ಮತ್ತೆ ಪುನಃ 2 ವಿಧಗಳನ್ನಾಗಿ ವಿಂಗಡಣೆ ಮಾಡಲಾಗುತ್ತದೆ. ಓಕೆ, 2 ವಿಧ ಯಾವ್ಯಾವು ನೋಟಿಸ್ ಮಾಡ್ತಾ ಬರೋಣ. ಓಕೆ, ಅವುಗಳಲ್ಲಿ ಈ ಅಲೆಗಳಲ್ಲಿ 2 ರೀತಿಯಾದ ಅಲೆಗಳನ್ನು ನಾವು ನೋಟಿಸ್ ಮಾಡ್ತೇವೆ. ಅಡ್ಡಲೆಗಳು, ಟ್ರಾನ್ಸ್ವರ್ಸ್ ವೇವ್, ಇನ್ನೊಂದು ನೀಳಲೆಗಳು. ಲಾಂಜಿಟ್ಯೂಡಿನಲ್ ವೇವ್. ಓಕೆ, ಹಾಗಾದರೆ ಅಡ್ಡಲೆಗಳು ಅಂತೇಳಿ ಬಂದರೆ ಸಾಮಾನ್ಯವಾಗಿ ನಾವು ಗಮನಿಸಬೇಕಾದಂಥದ್ದು, ಅಡ್ಡಲೆಗಳು ಅಂತೇಳಿ ಬಂದಾಗ ಅಲೆಗಳ ಕಂಪನ ಹೇಗಿರುತ್ತೆ ಅಂತ ಹೇಳಿದ್ರೆ, ಇವುಗಳು ಕಣಗಳ ಕಂಪನ ಮಾಧ್ಯಮದಲ್ಲಿ ಏನಾಗಿರುತ್ತವೆ? ಲಂಬವಾಗಿರುತ್ತವೆ. ಹೀಗಿರುತ್ತವೆ, ಲಂಬವಾಗಿರುತ್ತವೆ. ಓಕೆ, ಲಂಬವಾಗಿರುತ್ತವೆ. ಹಾಗಾದರೆ ಕಣಗಳ ಕಂಪನ ಏನಾಗಿರುತ್ತೆ ಅಂದರೆ ಇವುಗಳನ್ನು ಈ ರೀತಿ ಜೋಡಣೆ ಮಾಡುವುದು. ಇವುಗಳನ್ನು ನಾವು ಅಡ್ಡಲೆಗಳು ಅಂತ ಕರೆಯಲಾಗುತ್ತೆ. ಓಕೆ, ನೀಳಲೆಗಳು ಅಂತ ಹೇಳಿದ್ರೆ ಪ್ಯಾರಲಲ್ ಕಾಂಬಿನೇಷನ್ ಆಗಿ ಇರ್ತವೆ. ಕಣಗಳ ಕಂಪನ ಈ ರೀತಿ ಇರ್ತವೆ, ಮತ್ತೆ ಬಿಡಿ ಬಿಡಿಯಾಗಿರ್ತವೆ, ಮತ್ತೆ ಒತ್ತೊತ್ತಾಗಿರ್ತವೆ, ಮತ್ತೆ ಬಿಡಿ ಬಿಡಿಯಾಗಿರುತ್ತವೆ. ಓಕೆ, ಸೊ ಹಾಗಾದರೆ ಈ ಅಲೆಗಳನ್ನು ನಾವು ಘನ ವಸ್ತುಗಳ ಮೇಲ್ಭಾಗದಲ್ಲಿ ಮತ್ತು ದ್ರವ ವಸ್ತುಗಳ ಮೇಲ್ಭಾಗದಲ್ಲಿ ಕಂಪನಗಳಾಗಿ ನೋಡುತ್ತೇವೆ ಅಷ್ಟೆ. ಏನಾಗಿ? ಕಂಪನಗಳಾಗಿ ನೋಡುತ್ತೇವೆ. ಹಾಗಾದರೆ ಇಲ್ಲಿ ನಾವು ನೋಟಿಸ್ ಮಾಡ್ತೀವಿ ಅಂತ ಹೇಳಿದ್ರೆ ಏನಾಗಿರುತ್ತೆ? ಘನದಲ್ಲೂ ನೋಡ್ತೀವಿ, ದ್ರವದಲ್ಲೂ ನೋಡ್ತೇವೆ, ಮತ್ತು ಅನಿಲದಲ್ಲೂ ನೋಡ್ತೀವಿ. ಈ 3 ಸ್ಟೇಜಲ್ಲಿ ನೋಡ್ತೇವೆ. ಇವು 3 ಏನು ಮಾಡ್ತವೆ ಅಂದರೆ ಶಬ್ದವನ್ನು ಉಂಟು ಮಾಡುತ್ತವೆ. ಗೊತ್ತಿರಲಿ, ಶಬ್ದ. ಹಾಗಾಗಿ ಅಲೆಗಳು ಅನಿಲಕ್ಕೆ ವರ್ಗಾವಣೆ ಆಗ್ತವೆ. ದ್ರವ ನೀರಿನಿಂದ ಕಂಪನಗೊಂಡದ್ದು ಅನಿಲಕ್ಕೆ ವರ್ಗಾವಣೆ ಆಗುತ್ತೆ. ಘನವಸ್ತುಗಳಲ್ಲಿ ಕಂಪನಗೊಂಡದ್ದು ಸಹಿತ ಅನಿಲಕ್ಕೆ ವರ್ಗಾವಣೆ ಆಗಿ ಶಬ್ದವನ್ನು ಉಂಟು ಮಾಡುತ್ತವೆ. ಹಾಗಾಗಿ ಶಬ್ದದ ಅಲೆಗಳು ಯಾವ ರೀತಿಯ ಅಲೆಗಳಾಗಿರುತ್ತವೆ ಅಂದರೆ ನೀಳಲೆಗಳು ಆಗಿರುತ್ತವೆ. ತುಂಬ ಸಲ ಪ್ರಶ್ನೆ ಬಂದಿದೆ, ಗೊತ್ತಿರಲಿ. ಓಕೆ, ತುಂಬ ಸಲ ಪ್ರಶ್ನೆ ಬಂದಿದೆ. ಸೊ ಅದನ್ನು ನಾವು ನೋಟಿಸ್ ಮಾಡ್ಬೋದು. ಅಡ್ಡಲೆಗಳು ಮತ್ತು ನೀಳಲೆಗಳಾಗಿ ನಾವು ಗಮನಿಸಬೇಕಾದಂತಹ ಅಂಶವಾಗಿರುತ್ತೆ. ಓಕೆ, ಈ ಅಡ್ಡಲೆ ಮತ್ತು ನೀಳಲೆಗಳಲ್ಲಿ ಇಷ್ಟನ್ನು ನಾವು ನೋಟಿಸ್ ಮಾಡಿದ್ವಲ್ಲ, ಇಲ್ಲಿಂದ ಮುಂದುವರಿಸ್ತೀವಿ ಅಂತ ಹೇಳಿದ್ರೆ, ಸೊ ಯಾಂತ್ರಿಕ ಅಲೆಗಳನ್ನು ನಾವು ಇನ್ನೊಂದು ಕಡೆಗೆ ಬಳಕೆಯಲ್ಲಿ ತರಬಹುದು ಅಂತ ಹೇಳಿದ್ರೆ, ಯಾಂತ್ರಿಕ ಅಲೆಗಳನ್ನು ಕಮ್ಯುನಿಕೇಷನ್, ನಾವು ನೀವುಗಳು ಎದುರುಗಡೆ ಕೂತಾಗ ಕಮ್ಯುನಿಕೇಷನ್, ಸಾಮಾನ್ಯ ಸಂಭಾಷಣೆ ಅಂತೇಳಿ ಕರಿತೇವೆ. ಇಂಥವುಗಳಿಗೆಲ್ಲ ಅನುಕೂಲ ಆಗುವಂಥದ್ದು. ಮತ್ತು ಉಬ್ಬಿನಿಂದ ಉಬ್ಬು, ತಗ್ಗಿನಿಂದ ತಗ್ಗಿಗಿರುವಂಥ ದೂರವನ್ನು ತರಂಗ ದೂರ, ಸಂಪೀಡನದಿಂದ ಸಂಪೀಡನ ಅಥವಾ ವಿರಳನದಿಂದ ವಿರಳನಕ್ಕಿರುವ ದೂರವನ್ನು ತರಂಗ ದೂರ ಅಂತಲೂ ಕರಿಬಹುದು. ಓಕೆ, ಇವುಗಳೆಲ್ಲವಕ್ಕೂ ಸೇರಿ ಒಂದು ಏನಿದೆ ಅಂತ ಹೇಳಿದ್ರೆ ರಿಲೇಷನ್ಶಿಪ್ ಇದೆ. ಎಫ್ ಅಂದರೆ ಯಾವುದು ಅಂದರೆ ವಿ ಈಸ್ ಈಕ್ವಲ್ ಟು ಎಫ್ ಲ್ಯಾಂಬ್ಡಾ ಅಂತ. ವಿ ಈಸ್ ಈಕ್ವಲ್ ಟು ಎಫ್ ಲ್ಯಾಂಬ್ಡಾ. ಇದನ್ನು ನಾವು ಫೋಕಸ್ ಮಾಡಿದ್ವಿ ಅಂದರೆ ವಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲ್ಯಾಂಬ್ಡಾ ಆಗಿ ಕನ್ವರ್ಟ್ ಆಗುತ್ತೆ. ಎಫ್ ಸ್ಥಿರ ಅಂತ ನೋಟಿಸ್ ಮಾಡ್ತೀವಿ. ಎಫ್ ಏನಾಗಿರುತ್ತೆ? ಸ್ಥಿರವಾಗಿರುತ್ತದೆ. ಹಾಗಾದರೆ ಎಫ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲ್ಯಾಂಬ್ಡಾ ಅಂದರೆ ತರಂಗ ದೂರ ಜಾಸ್ತಿ ಇದ್ದರೆ ಅವು ವೇಗವೂ ಸಹಿತ ಜಾಸ್ತಿ ಇರುತ್ತೆ. ಹಾಗಾಗಿ ತರಂಗ ದೂರ ಈ ರೀತಿ ಜಾಸ್ತಿ ಇರಬೇಕು. ಇವುಗಳ ನಡುವಿನ ದೂರಗಳು ಏನಾಗಿರಬೇಕು? ಜಾಸ್ತಿ ಇರಬೇಕು. ಸಾಮಾನ್ಯವಾಗಿ ರೇಡಿಯೋ ಅಲೆಗಳಿಗೆ ವೇವ್ಸ್ಗಳಿಗೆ ತರಂಗ ದೂರ ಜಾಸ್ತಿ ಇರುವುದರಿಂದ, ಗೊತ್ತಿರಲಿ, ತರಂಗ ದೂರ ಜಾಸ್ತಿ ಇರುವುದರಿಂದ ನಾನು ಯಾವಾಗ ಆನ್ಲೈನ್ ಸ್ಟಾರ್ಟ್ ಮಾಡ್ತೀನೋ ಸ್ಪಾಟಲ್ಲಿ ನಿಮಗೂ ಸಹಿತ ಆನ್ಲೈನ್ ಆನ್ ಆಗುತ್ತೆ. ಅದಕ್ಕೆ ಪ್ರೀಮಿಯರ್ ಟೈಮಿಂಗನ್ನು ಇಟ್ಟಿರ್ತಾರೆ. 9 ಗಂಟೆ, ಹೌದಾ, 10 ಗಂಟೆ,
8 ಗಂಟೆ, ಮಧ್ಯಾಹ್ನ 2 ಗಂಟೆ, 3 ಗಂಟೆ. ಓಕೆ, ನಮ್ಮ ಕ್ಲಾಸಸ್ಗಳು ಅಂತೇಳಿ ಬಂದಾಗ ಮಾರ್ನಿಂಗ್ 10 ಗಂಟೆಗೆ. ಓಕೆ, ಸೊ ಈ ರೀತಿ ಏನಾಗುತ್ತೆ, ಪ್ರೀಮಿಯರ್ ಹಂಗೆ ಸ್ಟಾಪ್ ಹಂಗೆ ಓಪನ್ ಆಗ್ತಾ ಇರ್ತವೆ. ನೀವೆಲ್ಲ ಗಮನಿಸಿರೋ ಹಾಗೆ ನೋಟಿಸ್ ಮಾಡ್ಬೋದು. ಯಾಕೆ ಅಂದರೆ ತರಂಗ ದೂರ ಜಾಸ್ತಿ ಇರೋದರಿಂದ ವೇಗ ಜಾಸ್ತಿ ಇರುತ್ತೆ. ಇವುಗಳನ್ನು ಕಮ್ಯುನಿಕೇಷನ್ಸ್ಗೆ ಬಳಕೆ ಮಾಡ್ತೀವಿ. ಕಮ್ಯುನಿಕೇಷನ್ ಅಂತ ಹೇಳಿದ್ರೆ ಸಂವಹನಕ್ಕೆ. ನಾನೀಗ ಮಾತಾಡ್ತಾ ಇದ್ದೀನಲ್ಲ, ಕಮ್ಯುನಿಕೇಷನ್, ನೀವೆಲ್ಲೋ ನಾವಲ್ಲೇ ಅನ್ನೋ ರೀತಿಯಲ್ಲಿ ಕಮ್ಯುನಿಕೇಷನ್ ಸಿಸ್ಟಮಲ್ಲಿ ಏನು ಮಾಡ್ತೀವಿ ಅಂದರೆ ಇಂಥವುಗಳನ್ನು ಹೆಚ್ಚು ಬಳಕೆಯಲ್ಲಿ ತೊಗೊಂಬಂದುಬಿಡ್ತೀವಿ. ಓಕೆ, ಸೊ ಹಾಗಾದರೆ ತರಂಗ ದೂರ ಕಡಿಮೆ ಇದ್ದರೆ ಏನಾಗುತ್ತೆ ಸರ್? ನೋಡಿ, ತರಂಗ ದೂರ ಈ ರೀತಿ ಇಷ್ಟು ಕಡಿಮೆ ಇತ್ತು ಅಂತ ಹೇಳಿದ್ರೆ ಇವುಗಳನ್ನು ಕಮ್ಯುನಿಕೇಷನ್ಸ್ಗಳಿಗೆ ಬಳಸೋಕ್ಕಾಗಲ್ಲಪ್ಪ. ಯಾಕೆ ಅಂದರೆ ಹೆಚ್ಚು ದೂರಕ್ಕೆ ತಲುಪಲ್ಲ. ಕಾರಣ ಏನು ಅಂದರೆ ತರಂಗ ದೂರ ಕಡಿಮೆ ಇರುವುದರಿಂದ ವೇಗವು ಸಹಿತ ಏನಾಗ್ಬಿಟ್ಟಿರುತ್ತೆ, ಕಡಿಮೆ ಆಗಿರುತ್ತೆ. ಇವುಗಳಿಗೆ ತರಂಗ ದೂರ ಜಾಸ್ತಿ ಇರುವುದರಿಂದ ವೇಗವು ಸಹಿತ ಏನಾಗ್ಬಿಟ್ಟಿರುತ್ತೆ, ಜಾಸ್ತಿ ಇರ್ತದೆ. ಓಕೆ, ಹಾಗಾದರೆ ಇವುಗಳನ್ನು ಎಲ್ಲಿ ಬಳಸ್ಬೋದು ಸರ್ ಅಂತ ಹೇಳಿದ್ರೆ ನಮ್ಮ ದೇಹದ ಶಾರ್ಟರ್ ಕಡಿಮೆ ಇದು ವೇವ್ ಕೊಡ್ತಾ ಇದೆ ಅಂದರೆ ಇಲ್ಲಿ ನಮ್ಮ ದೇಹ ಇರ್ತದೆ. ಹಾಗಾದರೆ ನಮ್ಮ ದೇಹದಲ್ಲಿರುವ ಸ್ಕ್ಯಾನಿಂಗ್ಗಳ ಡಿಪಾರ್ಟ್ಮೆಂಟ್ಗಳಲ್ಲಿ ಯಾವ್ಯಾವು? ಯು ವಿ ರೇಸ್ಗಳನ್ನು ಬಳಕೆ ಮಾಡ್ತೀವಿ, ಎಕ್ಸ್ರೇಸ್ಗಳನ್ನು ಬಳಕೆ ಮಾಡ್ತೀವಿ. ಓಕೆ, ಗಾಮಾ ರೇಡಿಯೇಷನ್ಸ್ಗಳನ್ನು ಅಥವಾ ಗಾಮಾ ರೇಸ್ಗಳನ್ನು ಏನು ಮಾಡ್ತೀವಿ, ಬಳಕೆಯಲ್ಲಿ ತರ್ತೀವಿ. ಇವುಗಳನ್ನೆಲ್ಲ ಸ್ಕ್ಯಾನಿಂಗ್ಗಳಿಗಾಗಿ ಮತ್ತು ನಮ್ಮ ದೇಹದ ಯಾವುದೇ ಅಂಗದ ಟ್ರೀಟ್ಮೆಂಟಿಗೋಸ್ಕರ ಇವುಗಳನ್ನು ಬಳಕೆ ಮಾಡ್ತೀವಿ. ಕಾರಣ ಇವುಗಳಿಗೆ ಕಡಿಮೆ ತರಂಗ ದೂರ ಇದ್ದರೆ ಫ್ರೀಕ್ವೆನ್ಸಿ ಜಾಸ್ತಿ ಇದ್ದು ಎನರ್ಜಿ ಜಾಸ್ತಿ ಇರುತ್ತೆ. ಹೀಗಾಗಿ ಇವುಗಳನ್ನು ಬಳಕೆ ಮಾಡ್ತೀವಿ. ಇವುಗಳು ನಮಗೇನು ಎಫೆಕ್ಟ್ ಮಾಡಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಎಫೆಕ್ಟ್ ಮಾಡಲ್ಲ. ಫ್ರೀಕ್ವೆನ್ಸಿ ಕಡಿಮೆ, ಎನರ್ಜಿನೂ ಕಡಿಮೆ. ಈ ಕಾರಣಕ್ಕಾಗಿ ನಮ್ಮನ್ನು ಎಫೆಕ್ಟ್ ಮಾಡಲ್ಲ ಇವು. ಇಲ್ಲೆಲ್ಲ ರೇಡಿಯೋ ಅಲೆಗಳಿದಾವೆ, ನೀವು ಕೂತತ್ರ ರೇಡಿಯೋ ಅಲೆಗಳು ಸುತ್ತೋ ಇರ್ತವೆ, ಮೈಕ್ರೋ ಅಲೆಗಳಿರ್ತವೆ, ದೃಗೋಚರಗಳಿರ್ತವೆ, ಅವಗೆಂಪು ಕಿರಣಗಳಿರ್ತವೆ. ಇವ್ಯಾವು ಏನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಕಾರಣ ತರಂಗ ದೂರ ಕಡಿಮೆ ಇರೋದ್ರಿಂದ ನಮ್ಮನ್ನು ಡಿಸ್ಟರ್ಬ್ ಮಾಡುವುದೇ ಇಲ್ಲ. ನೆನಪಿರಲಿ. ಓಕೆ, ಹೀಗೆ ನಾವೇನು ಮಾಡ್ತೀವಿ, ನೋಟಿಸ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ನಾವು ನೋಟಿಸ್ ಮಾಡಬಹುದಾದಂಥದ್ದು ಕೆಲವು ಕ್ವಶನ್ಸ್ಗಳನ್ನು ಗಮನಿಸ್ತೀವಿ ಅಂತ ಹೇಳಿದ್ರೆ ಯಾವುದು ನಾನು ಗುರ್ತಕ್ಕೊಂಬಂದಿದ್ದೀನಿ. ಕೆಲವೊಂದನ್ನು ಗುರ್ತಕ್ಕೊಂಬಂದು ಚಾಪ್ಟರ್ ವೈಸ್ ಓಕೆ ಇರುವಂತಹ ಒಂದು ಕ್ವಶನ್ ಬ್ಯಾಂಕನ್ನು ನೀವು ನೋಟಿಸ್ ಮಾಡ್ಬೋದು. ನನ್ನ ಪುಸ್ತಕಗಳು ಎಲ್ಲೆಡೆ ಎಲ್ಲ ರೀತಿಯಾದಂತಹ ಈ ಯಾವುದು ಸಪ್ನ ಬುಕ್ ಸ್ಟಾಲ್ಗಳಲ್ಲಿ ಸಿಗ್ತದಪ್ಪ. ಓಕೆನಾ, ಸೊ ಅದರಲ್ಲಿ ನಾನು ಗುರ್ತು ಮಾಡ್ಕೊಂಬಂದಿರೋ ಹಾಗೆ ಏನಾಗಿರುತ್ತೆ, ಶಬ್ದದ ಅಲೆಗಳು ಈ ಕೆಳಗಿನಂತೆ ವರ್ತಿಸುತ್ತವೆ. ಅಡ್ಡಲೆಗಳು, ನೀಳಲೆಗಳು, ವಿದ್ಯುತ್ ಕಾಂತಿ ಅಲೆಗಳು ಯಾವುದು ಅಲ್ಲ. ದ ಸೌಂಡ್ ವೇವ್ಸ್ ಬಿಹೇವ್ಸ್ ಲೈಕ್ ದಿಸ್ ಅಂತ ಹೇಳ್ಕೊಟ್ಟು ಅಡ್ಡಲೆಗಳು ಟ್ರಾನ್ಸ್ವರ್ಸ್ ವೇವ್, ನೆಕ್ಸ್ಟ್ ಲಾಂಜಿಟ್ಯೂಡಿನಲ್ ವೇವ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ನೆಕ್ಸ್ಟ್ ನನ್ ಆಫ್ ದೇವ್ ಅಂತ ಹೇಳಿದಾಗ ಯಾವುದಾಗಿರುತ್ತೆ, ಲಾಂಜಿಟ್ಯೂಡಿನಲ್ ವೇವ್ಸ್ ಅಥವಾ ನೀಳಲೆಗಳು ಆಗಿರುತ್ತವೆ. ಗೊತ್ತಿರಲಿ. ಓಕೆನಾ, ಸೊ ಹಾಗಾದರೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಇನ್ನೊಂದು ಕ್ವಶನ್ ಇದೆ ಇಲ್ಲಿ, ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. 326ರ ಒಂದು ಕ್ವಶನ್ನು ಏನು ಅಂತ ಹೇಳಿದ್ರೆ ಕನ್ನಡ ಇಂಗ್ಲೀಷ್ ಎರಡೂ ವರ್ಷನ್ಸ್ಗಳಲ್ಲಿ ಇದನ್ನು ನಾವು ನೋಡ್ಬೋದು. ನೋಟಿಸ್ ಮಾಡೋದಾಯಿತು ಅಂತ ಹೇಳಿದ್ರೆ ಏನು ಅಂದರೆ ಸ್ಟೇಟ್ಮೆಂಟ್ 1 ಇದೆ. ಏನು ಅಂದರೆ ತರಂಗ ದೂರ ಹೆಚ್ಚಾಗಿದ್ದರೆ ಅವುಗಳ ವೇಗ ಹೆಚ್ಚಾಗಿರುತ್ತದೆ. ಸ್ಟೇಟ್ಮೆಂಟ್ 2 ಫ್ರೀಕ್ವೆನ್ಸಿ ಕಡಿಮೆ ಇದ್ದರೆ ಅವುಗಳ ಶಕ್ತಿಯೂ ಸಹಿತ ಕಡಿಮೆ ಇರುತ್ತದೆ, ಅಲೆಗಳ ಶಕ್ತಿಯೂ ಸಹಿತ ಕಡಿಮೆ ಇರುತ್ತದೆ. ಓಕೆ, ಬೋತ್ ಸ್ಟೇಟ್ಮೆಂಟ್ ಇಲ್ಲಿ ಆಪ್ಷನ್ ಇಲ್ಲ. ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಅಂತ ಹೇಳಿದ್ರೆ if wavelength is more, velocity of the wave also more. Okay, next second statement, that is as frequency is less, frequency is less, then energy also less anta. Okay, both statement is right, both statement is wrong. Okay, first is right, second wrong, first wrong, second right. ಸರಿಯಾದ ಉತ್ತರ ಏನಾಗಿರುತ್ತೆ, both are right. ಗೊತ್ತಿರಲಿ. ಏನು ಹೇಳಿದೆ, ತರಂಗ ದೂರ ಹೆಚ್ಚಿಗಿದ್ದರೆ ವೇಗವು ಹೆಚ್ಚಾಗಿರುತ್ತದೆ ಅಂತೇಳಿ. ಓಕೆ, ಎನರ್ಜಿ ಕಡಿಮೆ ಆಗಿತ್ತು ಅಂದರೆ ಸೊ ಫ್ರೀಕ್ವೆನ್ಸಿಯಲ್ಲಿ ಕಡಿಮೆ ಆಗಿರುತ್ತೆ ಅಂತಲೂ ಹೇಳಿದ್ರು. ಹೌದಾ? ಸೊ ಅಂಥದ್ದನ್ನು ನಾವು ನೋಟಿಸ್ ಮಾಡ್ತೀವಿ. ಈ ಕೆಳಗಿನವುಗಳಲ್ಲಿ ಆಸ್ ಫಾಲೋಯಿಂಗ್. ಓಕೆ, ಈ ಕೆಳಗಿನವುಗಳಲ್ಲಿ ಮಾಧ್ಯಮದ ಸ್ಥಿರ ಮೌಲ್ಯ ಯಾವುದು, ಸ್ಥಿರವಾಗಿರುತ್ತದೆ ಅದು ಯಾವುದು? ಅಲೆಯ ತರಂಗ ದೂರ, ಅಲೆಯ ವೇಗ, ನೆಕ್ಸ್ಟು ಫ್ರೀಕ್ವೆನ್ಸಿ, ಮೇಲಿನ ಎಲ್ಲವು. ಆಸ್ ಫಾಲೋಯಿಂಗ್ ಟರ್ಮ್ ರಿಮೇನ್ಸ್ ಕಾನ್ಸ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ದ ಮೋಷನ್ ಆಫ್ ದ ವೇವ್. ಓಕೆ, ನೆಕ್ಸ್ಟ್ ಯಾವುದಾಗಿರುತ್ತೆ, ಅಲೆಯ ವೇಗ ವೆಲಾಸಿಟಿ, ವೇವ್ ವೆಲಾಸಿಟಿ, ಅಲೆಯ ತರಂಗ ದೂರ ವೇವ್ ಲೆಂತ್, ಫ್ರೀಕ್ವೆನ್ಸಿ ಅಂತ ಹೇಳಿದಾಗ ಇಲ್ಲಿ ಆವೃತ್ತಿ ಅಂತೇಳಿ ಕರಿತೀವಿ, ನನ್ ಆಫ್ ದಿ ಅಬೋವ್ ಅಂತೇಳಿ ಬಂದರೆ ಯಾವುದಾಗಿರುತ್ತೆ,
ಫ್ರೀಕ್ವೆನ್ಸಿ ಏನಾಗಿರುತ್ತೆ, ಸ್ಥಿರವಾಗಿರುತ್ತದೆ. ಹೀಗೆ ನಾವೇನು ಮಾಡ್ಬೋದು, ನೋಟಿಸ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಉಳಿದದ್ದನ್ನು ಸ್ಟಡಿ ಮಾಡೋಣ. ಯಾವುದು ಅಂದರೆ ವಿದ್ಯುತ್ಕಾಂತೀಯ ಅಲೆಗಳು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ತುಂಬ ಚೆನ್ನಾಗಿದೆ ಕ್ವಶನ್ಸು, ನಾನು ಗುರ್ತಕೊಂಬಂದಿರ್ತೇನೆ, ಅವುಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ? ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.